ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಕ್ವಿಕ್ಕಾಗಿ ಮೊಟ್ಟೆ ಪುರಿ ಉಸ್ಲಿ ಮಾಡೋದಂದರೆ ಪುರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ. ನನ್ನ ಸಿಸ್ಟರ್ ಇನ್ ಲಾ ಮಾಡಿದರು. ಸೊ ಒಂದೆರಡು ಚಿಕ್ಕ ಈರುಳ್ಳಿ, ಒಂದು ಚಿಕ್ಕ ಟೊಮೆಟೊ, 3 ಹಸಿಮೆಣ್ಸಿನ್ಕಾಯಿ, 4 ಮೊಟ್ಟೆ, ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಲಾಸ್ಟ್ 2 ಡೇಸಿಂದ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನ್ನ ಹೆಲ್ತ್ ತುಂಬ ಅಪ್ಸೆಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸೊ ಒಗ್ಗರಣೆಗೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಹಾಕ್ಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಯಾವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗೂ ಬಾಡುತ್ತೆ ಮತ್ತು ಬೇಗ ಕೂಡ ಬಾಡುತ್ತೆ. ಸೊ ಈರುಳ್ಳಿ ಎಲ್ಲ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಹಾಕ್ಕೊಂಡ್ರೆ ಹುಳಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಕಾಯಿ ತುರಿ ಹಾಕ್ಕೊಂಡು ಆದಮೇಲೆ ಎಗ್ಗೆಲ್ಲ ಅದರೊಳಗೆ ಹಾಕ್ಕೊಳ್ಳಿ. 4 ಎಗ್ ಹಾಕ್ಕೊಂಡಿದ್ದೆ ನಾನಿಲ್ಲಿ. ಬ್ರೇಕ್ಫಾಸ್ಟ್ಗೆ, ಇಲ್ಲಾಂದರೆ ನೈಟ್ ಲೈಟ್ ಡಿನ್ನರ್ ಬೇಕು ಅನ್ನೋರಿಗೆ, ಇಲ್ಲಾಂದರೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ವಲ್ಪ ಪ್ರೋಟೀನ್ ಫುಡ್ ಏನಾದರೂ ಕೊಡಬೇಕು ಅಂದರೆ ಈ ಫುಡ್ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಲೈಟಾಗಿ ಕೂಡ ಇರುತ್ತೆ, ಹೆವಿ ಅಂತ ಏನು ಫೀಲ್ ಆಗೋಲ್ಲ. ಸೊ ನಾನೇನು ತಿನ್ನೋಕ್ಕೆ ಹೋಗಿಲ್ಲ ಬಿಕಾಸ್ ನನ್ನ ಹೆಲ್ತ್ ಅಪ್ಸೆಟ್ ಆಗಿತ್ತು. ನಾನು ಇಡ್ಲಿ ತಿನ್ಕೊಂಡಿದ್ದೆ, ಅವರಿಗೆ ಅಂತ ಮಾಡ್ಕೊಂಡಿದ್ರು. ಅದಕ್ಕೆ ಸ್ಪೆಷಲಾಗಿ ಮಾಡ್ತಿದ್ರಲ್ಲ ಅಂತ ಹಂಗೆ ವಿಡಿಯೋ ಕ್ಲಿಕ್ ಮಾಡಿದೆ ಅಷ್ಟೇ. ಸೊ ಮೊಟ್ಟೆ ಎಲ್ಲ ಬಾಡಾದ್ಮೇಲೆ ಸೇಮ್ ಎಗ್ ಬುರ್ಜಿ ಥರ ಕಾಣಿಸುತ್ತೆ. ಆಗ ಪುರಿ ಆ್ಯಡ್ ಮಾಡ್ಕೊಳ್ಳಿ. ಇದು ಪುರಿ ಅಂದರೆ ಡೈರೆಕ್ಟಾಗಿ ಪುರಿ ಆ್ಯಡ್ ಮಾಡಿಲ್ಲ ನಾವು. ಫಸ್ಟು ವಾಶ್ ಮಾಡಿಬಿಟ್ಟು ಹಾಗೆ ಇಡಿ. ವಾಶ್ ಮಾಡಿಬಿಟ್ಟು ಅಂತಂದರೆ ನೀರು ಜೊತೆನೇ ಇಡಬೇಡಿ. ನೀರು ಬಸ್ದುಬಿಟ್ಟಿಟ್ಟು ಮತ್ತು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ರೆ ವಂಡರ್ಫುಲ್ಲಾಗಿ ತುಂಬ ಚೆನ್ನಾಗಿರೋ ಪುರಿ ಉಸ್ಲಿ ರೆಡಿ ಆಯಿತು. ನಾನು ಒಂದು ಗುಕ್ ತಿನ್ನಬೇಕು ಅನ್ನಿಸ್ತಿತ್ತು, ಬಟ್ ಆಯಿಲ್ ಹಾಕಿ ಮಾಡಿದ್ರಲ್ವ ಅಂತ ನಾನು ಅವಾಯ್ಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನೆಕ್ಸ್ಟ್ ಅಪ್ಡೇಟ್ಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.